ಡೆಫಿನೆಟ್ಲಿ ಅಂದ್ರೆ ಯೂಶಲಿ ಒಬ್ಬ ಯಂಗ್ ಬಡ್ಡಿಂಗ್ ಆಕ್ಟರ್ ಅಂತ ಏನಿರುತ್ತೆ, ನೀವು ಫ್ಯಾಂಟಸಿ ವರ್ಲ್ಡ್ ಅಲ್ಲೇ ಇರ್ತೀರಾ. ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಫಸ್ಟ್ ಎಂಟರ್ ಆಗಿದ್ದು. ಮೂವಿ ಆದ್ಮೇಲೆ ನನಗೆ ಸೀರಿಯಲ್ ತಮ್ಮನ್ ಕ್ಯಾರೆಕ್ಟರ್ ಚಾನ್ಸ್ ಸಿಕ್ತು, ಗಾಂಧಾರಿ. ಮೂವಿ ಮಾಡ್ಬೇಕಾದ್ರೆ ಒಂದು ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರ್ತೀವಿ ನಾವು. ಇವಾಗ ಮೂವಿ ಮಾಡ್ತಾ ಇದೀವಿ, ನೆಕ್ಸ್ಟ್ ನಾವು ಹಂಗಂಗೆ ಮೇಲ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಲೈಫ್ ಹಂಗಿರಲ್ಲ. ನೀವೊಂದು ಪ್ಲಾನ್ ಮಾಡ್ತು ಅಂದ್ರೆ ಲೈಫ್ ಇನ್ನೊಂದು ಪ್ಲಾನ್ ಮಾಡಿರುತ್ತೆ. ಸೊ ಹಂಗೆ ಗಾಂಧಾರಿ ಮಾಡಿದ್ಮೇಲೆ ಕಮಲಿಗೆ ಅಂದ್ರೆ ನೆಕ್ಸ್ಟ್ ನಾವು ಹೀರೋ ಆಗ್ಬೇಕು ಅನ್ನೋದು ಎಲ್ರ ಮೈಂಡ್ ಅಲ್ಲೂ ಇದ್ದಿರುತ್ತೆ. ಇವತ್ತು ಈ ಪೊಸಿಷನ್ ಅಲ್ಲಿ ಇದೀವಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಮುಂದೆ ಸ್ಟೆಪ್ ಹತ್ಬೇಕು ಅನ್ನೋದಿರುತ್ತೆ. ಆ ಟೈಮಲ್ಲಿ ಕಮಲಿ ಅಂತ ಹೇಳಿದ್ರೆ ಓಕೆ, ನೆಕ್ಸ್ಟ್ ನಾವು ಆಡ್ ಕ್ಲೋಸ್ ಆಗಿ ಸೀರಿಯಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ತಮ್ನೈಲ್ ಅಂತ ಕರಿತೀವಿ ನಾವು, ಒಂದು ಟೈಟಲ್ ಕಾರ್ಡ್ ಅಂತ ಹೇಳ್ಬಿಟ್ಟು. ಅದ್ರ ಇಮ್ಯಾಜಿನೇಷನ್ ಇರ್ತಾ ಇತ್ತು. ಓಕೆ, ನಾವು ಹೀರೋ ಆಯ್ತು ಅಂತ ಹೇಳಿದ್ರೆ ಬ್ಯಾನರ್ಗಳು ಬಿದ್ದೋಗುತ್ತೆ ಟಿವಿಲಿ. ಇವಾಗ ಯೂಶಲಿ ಅಮ್ಮ ಎಲ್ಲ ಮನೇಲಿ ನೋಡ್ತಾ ಇರ್ತಾರೆ ಸೀರಿಯಲ್ಸ್ ಎಲ್ಲ, ಅವಾಗ ಓಕೆ ನಾವು ಹಂಗ್ ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಟ್ರಾಜಿಡಿ ಏನು ಅಂತ ಹೇಳಿದ್ರೆ, ಕಮಲಿಲಿ 4 ತಿಂಗಳು ನಂದು ತಮ್ನೈಲ್ಗೆ ನಾನು ಇಲ್ವೇ ಇಲ್ಲ. ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕಮಲಿ ಅನ್ನೋದೇ ಒಂದು ಫೀಮೇಲ್ ಕ್ಯಾರೆಕ್ಟರ್ ಕಥೆ ಆಗಿರೋದು. ಅಂಡ್ ಎಲ್ಲೋ ಒಂದ್ ಕಡೆ ಬಸ್ ಹಿಂದೆಗಡೆ ನಮ್ದು ಪೋಸ್ಟರ್ ಬೀಳುತ್ತೆ. ಸೀರಿಯಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೊಂದು ನಾವು 4 ಜನಕ್ಕೆ ಹೇಳ್ಕೊಳ್ಳೋದಾಗಿರ್ಬೋದು. ಆ ಟೈಮಲ್ಲಿ ಇದ್ದೇ ಇರುತ್ತಲ್ಲ, ಒಂದು ವಾಚ್ ತಗೊಂಡು ಅಂತ ಹೇಳಿದ್ರೆ ಮಚ್ಚ ನಾನು ವಾಚ್ ತಗೊಂಡೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸಿಚುಯೇಷನ್ ಬೇಕು ಅಂತ ಕಾಯ್ತಿರ್ತೀವಿ. ಹೀರೋ ಆದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸಿಚುಯೇಷನ್ ಬೇಕು ಅಂತ ಕಾಯ್ತಿದ್ವಿ. ಬಟ್ ಬ್ಲಂಡರ್ ಏನು ಅಂತ ಹೇಳಿದ್ರೆ, ಲೈಕ್ ನಾವು ಫಸ್ಟ್ ಕೊಡೈಕೆನಾಲ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಒಂದ್ ಬುಲೆಟ್ ಸೀಕ್ವೆನ್ಸ್ ಇಂಟ್ರೊಡಕ್ಷನ್ ಆಗೋದು. ನಮ್ಗೆ ಅಲ್ಲಿ ಹಂಗರ್ ಜಾಸ್ತಿ ಇದ್ದಾಗ ನೀವು ಎಲ್ಲೋ ಚಿಕ್ಕದ್ ಇಷ್ಟೇ ಶಾರ್ಟ್ ಅಂದ್ರೂ ನಾವೇನೋ ದೊಡ್ಡದಾಗಿ ಮಾಡ್ಬೇಕು ಅನ್ನೋ ತರ ನೋಡ್ತಾ ಇರ್ತೀವಿ. ಆ ಟೈಮಲ್ಲಿ ಫಸ್ಟ್ ಡೇ ರೆಡಿ ಆದೆ, ಜಾಕೆಟ್ ಎಲ್ಲ ಹಾಕೊಂಡೆ, ಬೂಟ್ಸ್ ಹಾಕೊಂಡೆ, ಬುಲೆಟ್ ಬಂತು, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತೆಲ್ಲ ಪ್ಲಾನ್ಸ್ ಆಯ್ತು. ಡೈರೆಕ್ಟರು ನಾನು ಕುತ್ಕೊಂಡೆಲ್ಲ ಲೈಕ್ 3 ಗಂಟೆ ಆಯ್ತು, 4 ಗಂಟೆ ಆಯ್ತು, ಶಾರ್ಟೇ ತೆಗಿಲಿಲ್ಲ. ಮಳೆ ಬರ್ತಾ ಇತ್ತು. ಓಕೆ, ಇವತ್ತು ಮುಗೀತು. 2ನೇ ದಿನ ಶುರು ಆಯ್ತು. ಸೇಮ್ ಎನರ್ಜಿ, ಸೇಮ್ ಪ್ಲಾನಿಂಗ್ಸ್ ಎಲ್ಲಾನು. ಸೂಟ್ ಹಾಕು, ಬೂಟ್ಸ್ ಹಾಕು, ಕುತ್ಕೋ. ಸೆಕೆ ಬರ್ತಿತ್ತು ಅಂತ ಹೇಳಿದ್ರು ಅದೊಂದು ಎನರ್ಜಿ ಇರುತ್ತೆ. ಓಕೆ, ಇದು ಸೀರಿಯಲ್ ಅಲ್ಲಿ ನಮ್ದು ಫಸ್ಟ್ ಶಾರ್ಟ್ ಬೀಳುತ್ತೆ, ಸೊ 100% ಎಫರ್ಟ್ಸ್ ಹಾಕಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದೇ ತರ ನೀವು ನಂಬ್ತಿರೋ ಬಿಡ್ತಿರೋ 8 ದಿನಾನು ಮೇಕಪ್ ಹಾಕು, ಡ್ರೆಸ್ ಹಾಕು, ಬೂಟ್ಸ್ ಹಾಕು, ಕುತ್ಕೋ. ಇದೇ ಕಂಟಿನ್ಯೂ. ಶೂಟ್ ಏನು ಆಗೇ ಇಲ್ಲ. ಕೊಡೈಕೆನಾಲ್ ಅಲ್ಲಿ ಒಂದು ಶಾರ್ಟು ಬೀಳಿಲ್ಲ. ನನಗೆ ಡೂಪ್ ಕರ್ಸಿದ್ರು, ಲೈಕ್ 2 ಕಡೆ ಪ್ಯಾಚ್ ಮಾಡೋದಕ್ಕಾಗಲ್ಲ. ಸೊ ಡೂಪ್ ನ ಯೂಸ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡಿರೋ ಪೋರ್ಷನ್ಸ್ ಎಲ್ಲ ಮಾಡ್ಕೊಳ್ಳೋಣ. ಅವ್ರದ್ದು ಶಾರ್ಟ್ ಬಿತ್ತು. ನನ್ಗೆ ಅವತ್ ಅಂದ್ರೆ ನಾವೇನ್ ಪ್ಲಾನ್ ಮಾಡಿರ್ತೀವಿ ಅದ್ ನಡೆಯಲ್ಲ ಅನ್ನೋದಕ್ಕೆ ಬಿಗ್ಗೆಸ್ಟ್ ಲೈಫಲ್ಲಿ ತುಂಬಾ ಪೇಷನ್ಸ್ ಅನ್ನೋದು ಬೇಕಾಗತ್ತೆ. ಕಮಲಿ ಸ್ಟಾರ್ಟ್ ಆಗೋವರೆಗೂ ಪೇಷನ್ಸ್ ಅನ್ನೋದು ತುಂಬಾ ಕಡಿಮೆ ಇತ್ತು ನನಗೆ. ತುಂಬಾ ಶಾರ್ಟ್ ಟೆಂಪರು, ಹಿಂಗಾಗ್ಬಿಡ್ಬೇಕು, ಈ ತರ ಪ್ರೆಸೆಂಟ್ ಜನರೇಷನ್ ಇದೆಯಲ್ಲ ಆ ತರ. ಸೊ ಅದಾದ್ಮೇಲೆ ಗೊತ್ತಾಯ್ತು, ಓಕೆ ಲೈಫ್ ಹಂಗಾಗಲ್ಲ, ವಿ ಹ್ಯಾವ್ ಟು ವೇಟ್. ಆ ಟೈಮ್ ಬಂದಾಗ ವಿ ಹ್ಯಾವ್ ಟು ಪುಲ್ ಔಟ್ ದ ಎನರ್ಜಿ.